ಒಟ್ಟಾರೆಯಾಗಿ ಈ ರಾಘವೇಶ್ವರ ಶ್ರೀಯವರ ನಡತೆ, ಅದು ಹಿಂದೆ ಚಿತ್ರದುರ್ಗ ಸ್ವಾಮೀಜಿಯವರ ನಡತೆ ಅಂದಾಗೆ ಒಂದಿಷ್ಟು ಪ್ರಶ್ನೆಗಳು ಮಾತ್ರ ಸಮಾಜದಲ್ಲಿ ಇದ್ದಿದ್ದನ್ನು ಸುಳ್ಳಲ್ಲ. ಇದೇ ಕಾಲಕ್ಕೆ ಅನೇಕ ಸ್ವಾಮಿಗಳ ಮೇಲೂ ಅನೇಕ ಪ್ರಶ್ನೆಗಳು ನೋಡ್ತಾ ಇದ್ವಿ. ಅಲ್ಲೆಲ್ಲ ಯಾವ ಸ್ವಾಮೀಜಿಗಳು ಏನೇನೋ ಮಾಡೋದನ್ನು ನೋಡಿದ್ವಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಣೇರಿ ಶ್ರೀಯವರು ಏನೇನೋ ಒಂದು ಆರೋಪ ಮಾಡಿದರು, ಲಿಂಗಾಯ ಸ್ವಾಮೀಜಿಗಳು ಹೀಗೆ ಹಾಗೆ ಅಂತ. ಇದರರ್ಥ ನಡೀತಿರೋದು ಗ್ಯಾರಂಟಿ. ಎಲ್ಲ ಧರ್ಮಗಳಲ್ಲೇ ಎಲ್ಲ ಮತ ಧರ್ಮಗಳು ನಡೆಯುವಂಥದ್ದು ಸಹಜ ಅಂತ ಅನ್ನಿಸ್ತದೆ. ಕೆಲವೊಬ್ಬರು ಪ್ರಾಮಾಣಿಕದಂಥವರು ಒಂದಿಷ್ಟು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಮತ್ತು ನಂಬಿಕೆಯೂ ಇನ್ನೂ ಹೋಗಿಲ್ಲ ಜನರದ್ದು. ಬಟ್ ಆದರೂ ಇದೇ ಮುಂದುವರೆದ್ರೆ ಇವನು ಎಲ್ಲ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಧರ್ಮಗುರುಗಳು ಈ ಒಂದು ವಿಷಯದಲ್ಲಿ ತಮ್ಮ ನೀಗದೇ ಇದ್ದರೆ ಮದುವೆ ಆಗೋದು ಬದುಕು ಮಾಡೋದು ಭಾಳ ಉತ್ತಮ. ಇಲ್ಲಪ್ಪ ಅಂತಂದ್ರೆ ಇದೇ ಬ್ರಹ್ಮಚರ್ಯ ಬದುಕಬೇಕಾಗಿತ್ತು ಅಂತಂದ್ರೆ ದೇವರ ಮತ್ತು ಇನ್ನೊಂದು ಏನು ಹೇಳಿದ್ನಲ್ಲ, ಇವಾಗ ಧಾರ್ಮಿಕ ನಂಬಿಕೆಗಳು ಹೊಡೆದು ಬಿಡೋದಂಗೆ ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಸಮಾಜ ಒಂದು ನೈತಿಕವಾಗಿ ಅಥವಾ ಒಂದು ಏನಪ್ಪ ಅಂದರೆ ಸಾಮಾಜಿಕವಾಗಿ ಎದ್ದು ನಿಲ್ಲಬೇಕಾಗಿತ್ತು, ಅದು ಮುಖ್ಯವಾಗಿ ಬೇಕಾಗಿದ್ದು ನೈತಿಕತೆ ಅಂತಾರೆ. ಆ ನೈತಿಕತೆ ಇರೋದು ಏನಾಗ್ತದಪ್ಪ ಅದು ದಿನನಿತ್ಯ ಸವಿತಾ ಹೋಗ್ತದೆ. ನಾವು ಲೀಗಲಾಗಿದ್ದೀವಿ ಅಂತ ತಿಳಿಗಿಂದ್ರು ನಾವು ನೈತಿಕವಾಗಿ ಇದ್ದೀವಿ ಅನ್ನುವಂಥದ್ದು ಏನದಲ್ಲ, ಅದು ಹೆಚ್ಚಿನ ಮೌಲ್ಯ ವರ್ಧಿತ ಆಗಿರ್ತದೆ. ಎಲ್ಲ ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಈ ರಾಘವೇಶ್ವರ ಶ್ರೀಯವರ ಈ ಒಂದು ಕೃತ್ಯಗಳು ನಿಜವಾಗಿ ನಡೆದಿದ್ದರೆ ಬಹಳ ಖಂಡನೀಯ. ಇಲ್ಲ ಅಂದರೆ ಇವು ಸುಮ್ಮನೆ ಆರೋಪ ಮಾಡಿದ ಹೆಣ್ಣುಮಕ್ಕಳು ಅದು ಖಂಡನೀಯನ ಇಲ್ಲ.